ಬಡ ಬಡ ಬರಂಗೇ ಇಲ್ಲವ ಒಟ್ಟ. ನಾನು ಆರಾಮಾಗ್ಯದ. ಈಗ ಬ್ಯಾಡ ಅಂದ್ರೆ ಮನ್ಯಾಗ ಇಲ್ರಿ ಹೋಗಿ ಬರ್ತೀನಿ ಬಿಟ್ರೆ ಹಂಗೆ ಭಜನೆ ಬಿಡೋದಾತ ಅಂತೇಳಿ ಬಂದ್ರೆ ಇವು ಬಡ ಬಡ ಬಂದ್ರೆ ಜಲ್ದಿ ಮುಗಿಸಿ ಹೋಗ್ಬೋದವ. ದನ ಒತ್ತು ಮಾಡ್ತಾವ ಇವರು. ಹೌದ್ರಿ ಮಾಮಿ, ಯಾವಾಗಲೂ ಬರಂಗೇ ಇಲ್ಲ ಜಲ್ದಿ ಜಲ್ದಿ. ನೀ ಬಾ ನಾ ಬಾ ಅಂತೇಳಿ ಬರೇ ಒತ್ತು ಮಾಡ್ಕೊತ ಕೂತ್ ಬಿಡ್ತಾರೆ. ಬಂದು ನೋಡಿ ವೀಣಾಶೈಲ, ಯಾಕೆ ಎಷ್ಟು ಲೇಟ್ ಮಾಡ್ತಿರಲ್ಲ ನೀವು? ಟೈಮಿಂಗ್ ಹೇಳಿರ್ತೀವಿಲ್ಲ, ಜಲ್ದಿ ಬಂದುಬಿಡ್ಬೇಕ್ರವ. ಸ್ವಲ್ಪ ಬಜಾರ್ಗೆ ಹೋಗಿದ್ದೆ ರೀ, ಹಂಗಾಗಿ ಲೇಟ್ ಆಯ್ತ್ರವ. ಬರತ್ತೈತೇನ್ರಿ ಬಂದು? ನಂದೇ ಲೇಟ್ ಆಯ್ತವ ಒಂದು ಸ್ವಲ್ಪ. ಮತ್ತು ನಾವು ಕರೆಕ್ಟ್ ಟೈಮ್ ಬಂದಿರ್ತೀವ, ನೀವೇ ಲೇಟ್ ಮಾಡ್ತೀರಿ ನೋಡು. ನೀವೆಲ್ಲರೂ ಬರೋಕ್ಕಿಂತ ಮೊದಲು ಚಲೋ ಮಾಡ್ಲಿಕ್ಕೂ ಒಂಥರ ಆಗ್ತದ. ಎಲ್ಲರೂ ಬಂದ್ರೆ ಚಲೋ. ಮುಂದಿನ ಸಲಿಂದ ಕರೆಕ್ಟ್ ಟೈಮ್ ಬರ್ರಿ ನೋಡುವ. ಆಯ್ತು ಹೇಳ್ರಿ ಮಾಮಿ, ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ. ಲಕ್ಷ್ಮೀ ಗುಡಿಗೆ ಎಷ್ಟು ಚಂದ ಅಲಂಕಾರ ಮಾಡಿರ್ತಾರಲ್ರಿ ಮಾಮಿ. ನಿಂತು ನೋಡಿದ್ರೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿವ. ಒಟ್ಟು ಹೊರಗೆ ಬರಲಿಕ್ಕೆ ಒಲ್ಲೆ ಆಗ್ತದೆ, ಅಷ್ಟು ಚಂದ ಮಾಡಿರ್ತಾರೆ ನೋಡು. ಹೌದವ್ವ, ಈಗ ಎದ್ದು ಬರ್ತಾಳ ಲಕ್ಷ್ಮವ್ವ ಅನ್ನೋರ್ ಗೊತ್ತೇ ಸೀರೆ ಉಡ್ಸಿರ್ತಾರ. ಆಕಿನ ಕಣ್ಣು ಅದು ಎಷ್ಟು ಚಂದ ಅಲಂಕಾರ ಮಾಡಿರ್ತಾರೆ. ಭಾಳ ಚಂದ ಬಿಡು. ದಿನ ಒಂದೊಂದು ರೀತಿ ಅಲಂಕಾರ ಮಾಡ್ತಾರೆ ನೋಡು. ಕಾಯಿಪಲ್ಯದು, ಹಣ್ಣಿಂದು, ಇಂಥರ ಹೂವಿಂದು, ಗೆಜ್ಜು ವಸ್ತ್ರದ ಮಾಡಿದ್ರವ ಮೊನ್ನೊಂದು ಕಡೆ ಲಕ್ಷ್ಮೀದು. ಭಾರಿ ಚಂದ ಆಗಿತ್ತು ನೀನು. ಹೌದ್ರಿ ಮಾಮಿ, ಭಾರಿ ಚಂದ ಮಾಡ್ತಾರೆ. ಈಗಂತೂ ನವರಾತ್ರಿಯಾಗ ನಿಂತು ನೋಡಂಗ ಮಾಡ್ತಾರೆ ನೋಡ್ರಿ. ಏ ಸುಂದ್ರಿ, ಒಂದು ಸ್ವಲ್ಪ ಜಲ್ದಿ ಬರ್ಬೇಕಿಲ್ಲ? ಅಯ್ಯೋ ಕಾರ್ಬಾರಿ, ನಾ ಏನು ನೋಡಿಲ್ಲ, ನೀ ಈಗ ಬಂದಿದ್ದಿ. ಆಯ್ತು ಬಿಡು, ನೀ ಎಲ್ಲ ನೋಡಿರ್ತೀರಿ. ಯಾಕೆ ಲೇಟ್ ಮಾಡಿ ಸುಂದ್ರಿ? ಹಂಗೆ ರೀ ಮಾಮಿ, ನಮ್ಮ ಆ ಕಡೆ ಈ ಕಡೆ ಕೆಲಸ ಇರ್ತಾವ್ರಿ. ಹೌದವ್ವ, ನಮ್ಮ ಸುಂದ್ರಿ ಭಾಳ ಕೆಲಸ ಇರ್ತಾವ ಅದ್ರಾಗ. ಅಲ್ಲ ಜಲ್ದಿ ಬರ್ಬೇಕವ್ವ. ನೀ ಬರೋಕ್ಕಿಂತ ಮೊದಲು ಹೆಂಗೆ ಹಾಡ ಶುರು ಮಾಡೋಕ್ಕಾಗ್ತದೆ ಹೇಳು? ಐರಿ ಕಾಕು, ಶುರು ಮಾಡ್ಬೇಕ್ರಿ. ಅದ್ರಾಗೇನದ? ನಾ ಏನು ಬಂದು ಹಾಡಾಕೆಲ್ಲ ಮಾಡಾಕೆಲ್ಲ ಸುಮ್ರವ. ಭಜನೆಗಂತ ಬಂದಿರ್ತೀನಿ. ನೀವು ಒಂದು ಎರಡು ಹಾಡ ಮುಗಿಸ್ಬೇಕ್ರವ. ನಾ ಬರುತ್ತಾನ ಕಾಯ್ಗೋತ ಕೂಡ್ಬೇಡ್ರಿ ಇನ್ನೊಂದ್ಸಲ. ಯಾಕಂದ್ರೆ ನಮ್ಮದು ಒಂದೇ ಕೆಲಸ ಇರಂಗಿಲ್ರಿ ಕಾಕು. ಆಯ್ತಾಳಿ ಕೂಡ್ಬಾ. ಅಲ್ಲ ಸುಂದ್ರಿ, ಮೊನ್ನೆ ಎಲ್ಲರೂ ಸಿಟಿ ಮನೆ ಹೆಂಕಪ್ಪಗೆ ಹೋಗಿದ್ರಲ್ಲ, ನೀ ಯಾಕೆ ಹೋಗಿಲ್ಲ? ಐರಿ ಮಾಮಿ, ನನಗೆ ಯಾರು ಫೋನ್ ಮಾಡ್ಯಾರ ಕೇಳ್ರಿ? ಒಬ್ಬರು ಫೋನ್ ಮಾಡಿಲ್ರಿ. ಅಲ್ಲೇ ನಮ್ಮ ಮನೆ ಮುಂದಾಶೆ ಹೋದ್ರಿ. ಬರ್ತೀಯನಂತ ಒಂದು ಮಾತು ಕೇಳಿಲ್ರಿ ಇವರು. ನೀವು ಆದ್ರೆ ಕರಿತಿದ್ರಿ ಮಾಮಿ. ನಿಮಗೂ ಆರಾಮಿಲ್ಲಲ್ಲ, ಈಗ ಹೋಗೋದು ಬಿಟ್ಟಿರಿ ಮನ್ನಿ. ಅದಕ್ಕೆ ನಾ ಬರಲಿಲ್ಲ ಅಂದ್ರೆ ಚಲೋ ರೀ ಅವರಿಗೆ. ನಾ ಬಂದಂದ್ರೆ ಅಡ್ಡದಂಗೆ ಆಗ್ತದ ಅವ್ರಿಗೆ. ಅದಕ್ಕೆ ನನಗೆ ಕರೆಯಂಗಿಲ್ಲ ರೀ ಮಾಮಿ. ಏ ಹಂಗೇನಿಲ್ವಾ, ನೀ ಬಂದು ನಮಗೆ ಯಾಕೆ ಅಡ್ಡ ಆಗ್ತದ? ಅಲ್ಲ ಗ್ರೂಪ್ನಾಗ ಹಾಕಿದ್ವಿಲ್ಲ ಇಷ್ಟೊತ್ತಿಗೆ ಹೋಗೋದದ ಅಂತೇಳಿ. ನೀವು ಫೋನ್ ಮಾಡಿ ಕೇಳಬೇಕು ಬರ್ತೀನವ ನಾನು ಅಂತೇಳಿ. ತಾ ಏನು ಮಾಡಂಗಿಲ್ಲ, ಸುಮ್ಮನೆ ನಮ್ಮ ಮೇಲೆ ಹಾಕೋದು. ಆಕಿಗೆ ಆಡ್ಕೊಳ್ಳೋದ್ರಾಗ ಟೈಮ್ ಹೋಗ್ತದ. ಇನ್ನು ಗುಡಿ ಗುಂಡಾರ ಕೈಲಿ ಬರ್ತಾಳೆ ಆಕಿ. ಏನಂದೇಶ ಇಲ್ಲ? ಏನಿಲ್ವಾ, ನಿಮ್ಗೆ ಪಂಚಾಯತಿ ಕೆಲಸ ಅದು ಭಾಳ ಇರ್ತಾವಲ್ಲ, ಹಂಗಾಗಿ ನಾವು ಹಿಂದೆ ಮುಂದೆ ತುಳಿತೀವಿ ಕರೀಲಿಕ್ಕೆ. ಈ ಡೈಲಾಗ್ ಹೊಡಿಬೇಡ್ರಿ, ನನಗೆ ಇಷ್ಟ ಆಗಂಗಿಲ್ಲ. ಏನು ಸುಮ್ಮ ಕರಿದಿರ್ತದ, ಕರಿಬೇಕು. ನಾವು ಬರ್ತೀವೋ ಬಿಡ್ತೀವೋ ಅದು ಎರಡನೇ ಮಾತು, ಹೌದಿಲ್ಲ? ಕರೆದು ಹೋಗ್ಲಿಕ್ಕೆ ಏನು ಗಂಟು ಹೋಗ್ತದವ ನಿಮಗೆ? ಅದೇ ಏನು ಹೇಳ್ತೀನಿ, ಯಾಕೆ ಬಿಟ್ಟು ಹೋಗಿರಿ ಅನ್ನೋದು ಗೊತ್ತದ ನನಗೆ. ನಾನು ನೇರವಾಗಿ ಮಾತಾಡ್ತೀನಲ್ಲ. ಅವತ್ತು ಹೋದಾಗ ಆಟೋದ ರೊಕ್ಕ ಎಲ್ಲರ ಕೈಲಿ ಮೊದಲ ಇಸ್ಕೊಂಡೇಲ್ರಿ ಮಾಮಿ. ಅದಕ್ಕೆ ಹುರಿಲಿಕ್ಕತ್ತದ್ರಿ ಅವರಿಗೆ. ಒಬ್ಬರು ಕೊಟ್ಟರು, ಒಬ್ಬರು ಬಿಡ್ತಿದ್ರು, ಒಬ್ಬರ ಮೇಲೆ ಹಾಕಿಬಿಡೋರು ಆಟೋದ ರೊಕ್ಕನ. ನಾ ಹಂಗೆ ಮಾಡಲಿಲ್ಲಲ್ರಿ. ನಿಮಗೆ ತ್ರಾಸತ್ತಂತೆ ಅಷ್ಟ್ರದ್ದು ರೊಕ್ಕ ಫಸ್ಟನೇ ಇಸ್ಕೊಂಡು ನಿಮ್ಮ ಕೈಯಾಗ ಕೊಟ್ಟನಲ್ಲ. ಈಕಿ ಬಂದ್ಲಂದ್ರೆ ಹಿಂಗೆ ದೀರ್ಘ ಕಚ್ತಾಳ, ರೊಕ್ಕ ಎಲ್ಲರ ಕೈಲಿ ಇಸ್ಕೊತಾಳ ಅಂತಾನೆ ನಾನು ಬಿಟ್ಟೋಗ್ಯಾರ. ನನಗೆ ಗೊತ್ತಿಲ್ಲನ? ಏನೇನಾರು ತಿಳ್ಕೊಬೇಡ ಸುಂದ್ರಿ. ಹಂಗೆ ಎಲ್ಲರೂ ಆಟೋದ ರೊಕ್ಕ ಕೊಟ್ಟೇ ಕೊಡ್ತಾರವ. ಮುಣಿಸ್ಕೊಳಂಗಿಲ್ಲ ಯಾರು. ಕೊಡೋದು ಲೇಟ್ ಆಗ್ತಿರ್ಬೋದು, ಆದ್ರೆ ನೀ ಏನು ದೊಡ್ಡ ಭಾರಿ ಸಾಚೆ ಆಗ್ಲಿಕ್ಕೆ ಹೋಗ್ಬೇಡಿಲ್ಲಿ. ಗೊತ್ತದಲ್ರಿ ಕಾಕು, ಯಾರ್ಯಾರು ಯಾವ್ಯಾವ ಟೈಮಿಗೆ ಕೊಡ್ತಾರೆ ಆಟೋದ ರೊಕ್ಕ ಅಂತೇಳಿ ನನಗೆ ಗೊತ್ತಿದ್ದೆ ಅದು. ನಾನು ರಗೂಡ್ ಸಲ ಬಂದೀನಿ. ಬೇರೆದವ್ರ ಮನೆಗೆ ಆಟೋಕ್ಕೆ ಹೋಗಿವಲ್ಲ, ನೋಡಿನ್ರಿ ನಾನು. ಹೋಗ್ಲಿ ಬಿಡವ, ಈಗ ಅದೇ ಜಾಗ ತಕೊಂಡು ಕೂಡ್ಬೇಡ್ರಿ. ಇನ್ನೊಂದ್ಸಲ ಎಲ್ಲಾರ ಹೋಗೋದಿತ್ತಂದ್ರೆ ಸುಂದರಿನೂ ಒಂದು ಮಾತು ಕರೀರವ, ಹಂಗೆ ಹೋಗ್ಬೇಡ್ರಿ. ಈಗ ಹಾಡು ತಗೋರಿ ಒಂದು. ಅವರು ಕಮಲಾ ಪುರಾಣಿಕ್ ಅವರು ಬೂಚಿ ಬಂದಿದೆ ಹಾಡಂದಾರಲ್ಲ, ಸುಮ್ಮ ಅದು ಬರ್ತದಂದ್ರೆ ಹಾಡ. ಹಾಂ ರೀ ಕಾಕು, ಟ್ರೈ ಮಾಡ್ತೀನಿ ರೀ. ಬೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಬೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಡಿದು ಬಾಚಿಕೊಳ್ಳು ಕೃಷ್ಣಯ್ಯ. ನಾಲ್ಕು ಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು, ನಾಲ್ಕು ಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು, ಲೋಕರನ್ನು ಎಳೆದುಕೊಂಡು ಕಾಕು ಮಾಡಿ ಒಯ್ಯುವುದಕ್ಕೆ, ಲೋಕರನ್ನು ಎಳೆದುಕೊಂಡು ಕಾಕು ಮಾಡಿ ಒಯ್ಯುವುದಕ್ಕೆ. ಬೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ. ಬೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ. ಮೂರು ಕಣ್ಣಿನ ಬೂಚಿಯೊಂದು ಊರು ಊರು ಸುತ್ತಿ ಬಂದು, ಮೂರು ಕಣ್ಣಿನ ಬೂಚಿಯೊಂದು ಊರು ಊರು ಸುತ್ತಿ ಬಂದು, ದ್ವಾರದಲ್ಲಿ ನಿಂತಿದೆ ನೋಡು
ಒಯ್ಯುವುದಕ್ಕೆ ಪೋರರನ್ನು ಒಯ್ಯುವುದಕ್ಕೆ ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಮರದ ಮೇಲೆ ಇರುವುದೊಂದು ಕರಾಳವಾದ ಮುಖದ ಬೂಚಿ, ಮರದ ಮೇಲೆ ಇರುವುದೊಂದು ಕರಾಳವಾದ ಮುಖದ ಬೂಚಿ, ತರಳರನ್ನು ಎಳೆದುಕೊಂಡು ತರಳರನ್ನು ಎಳೆದುಕೊಂಡು ಪುರಂದರ ವಿಠಲಗೆ ಒಪ್ಪಿಸಲಿಕ್ಕೆ ಪುರಂದರ ವಿಠಲಗೆ ಒಪ್ಪಿಸಲಿಕ್ಕೆ ಪುರಂದರ ವಿಠಲಗೆ ಒಪ್ಪಿಸಲಿಕ್ಕೆ ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಹೆಂಗಾಯ್ತೇನ್ರಿ ಮಾಮಿ? ನಾ ಇದೇ ಫಸ್ಟ್ ಟೈಮ್ ರೀ ಇದು ಹಾಡು. ಮೊದಲೆಲ್ಲ ಯಾವಾಗೂ ಹಾಡೇ ಇಲ್ರಿ ನಾ. ಏನಿಲ್ಲ, ಚಲೋ ಆಯ್ತಾಳ. ಸುಂದ್ರಿ ಮೊನ್ನೆ ಏನು ಜಗಳ ನಡೆದತ್ತಲ್ಲ ನಿನಗ ಸಿಮಾಗ, ಏನು ದುಂದು ಬಾಯಿ ಆಗ್ಲಿಕತ್ತೈತೆ ಅದಕ್ಕಂತೀನಿ. ಹಿಂಗೆ ರೀ ಕಾಕು, ನಾವು ಯಾರಿಗಾರ ಸಹಾಯ ಮಾಡ್ಲಿಕ್ಕೆ ಹೋಗ್ತೀವಲ್ರಿ, ಅದು ನಮ್ಮ ಮೈ ಮೇಲೆ ಬರ್ತಾವ್ರಿ. ಟೈಮಿಗೆ ಆಗಿರ್ತೀವಂದ್ರೆ ಅದನ್ನ ತಿಳ್ಕೊಳಂಗಿಲ್ರಿ ಅವರು. ಯಾಕೆ ಏನಾಯ್ತು? ಅಲ್ರಿ ಅವತ್ತ ಏನೋ ಬ್ಲೂ ಕಲರ್ ಸೀರೆ ಅಂತಲ್ರಿ, ನಾವಂತ್ರ ಅಂತದೇನು ಮಾಡಿಲ್ಲ, ಆದ್ರ ಬ್ಲೂ ಕಲರ್ ಸೀರೆ ಇತ್ತಂತಲ್ರಿ ಅವತ್ತ ನವರಾತ್ರಿಯಾಗ ಉಟ್ಕೊಂಡು ಹೋಗ್ಲಿಕ್ಕೆ ಸೀರೆ ಇದ್ರೆ ಕೂಡ ಸುಂದ್ರಿ ಅಕ್ಕ ಅಂತ ಬಂದ್ಲು. ಕೊಟ್ಟಿನಲ್ರಿ ಸೀರೆ ಬ್ಲೌಸು ಎರಡು ಕೊಟ್ಟಿನ್ರಿ. ಅದನ್ನು ಸ್ವಲ್ಪ ಬ್ಲೌಸರ ಶಾಂಪುದಾಗ ಹಾಕಿ ಎದ್ದಿ ಕೊಡ್ಬೇಕಿಲ್ರಿ ನೀರಾಗ, ಹಂಗೆ ಕೊಟ್ಟಾಡ್ರಿ. ಒಲೂಸ್ ನಾರ್ತದ್ರಿ ಅದು. ಹೆಂಗೆ ಉಟ್ಕೊಳಕ ಒಬ್ರಿಗೊಬ್ರಿಗೆ ಹೆಂಗೆ ಇದಾಗ್ತದೆ ಹೇಳ್ರಿ. ನನಗಂತೂ ಸಿಟ್ಟ ಬಂತು. ಅದಕ್ಕೆಂದಲೇ ಇನ್ನೊಂದ್ಸಲ ಕೊಡಂಗ್ಲವ, ಕೊಟ್ಟಿರ್ತೀವಂದ್ರೆ ಅದಕ್ಕೆ ಮರ್ಯಾದೆ ಕೊಟ್ಟು ತೊಳೆದು ಹಾಕಿ ಕೊಡಬೇಕು ಅಂತೇಳಿ ಮನೆಗೆ ಹೋಗಿ ಬೈದೇರಿ ನಾನು. ಅಲ್ಲವಾ ಸುಂದ್ರಿ, ನಿನಗ ಬೇರೆ ಉಟ್ಕೊಂಡಿದ್ದು ಇಷ್ಟ ಆಗಲಿಲ್ಲ ಅಂದ್ರೆ ಬ್ಲೌಸ್ ಯಾಕೆ ಕೊಡ್ಬೇಕವ? ಅವ್ರಿಗೆ ಸೀರೆ ಒಂದೇ ಕೊಟ್ಟು ಬಿಡ್ಬೇಕು. ಅವ್ರು ಯಾವ್ದಾರ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗ್ತಿರ್ತಾರ. ಕರಿ ಬ್ಲೌಸರ ಗೋಲ್ಡನ್ ಕಲರ್ ಬ್ಲೌಸರ ಹಾಕೊಂಡು ಹೋಗುವ, ನನ್ನ ಬಲ್ಲಿ ನಾನು ಜಂಪರ್ ನಿನಗೆ ಬರಂಗಿಲ್ಲ ಅಂತ ಹೇಳಿ ಕಳಿಸಿಬಿಡ್ಬೇಕು. ಆಮೇಲೆ ಕೊಟ್ಟು ಹಿಂಗೆ ಜಗಳ ತೆಗೆದು ಏನು ಸರಿ ಅನಿಸ್ತದ ಹಿಂಗಾದ್ರೆ ನಿನಗೆ? ನಮ್ಗೇನು ಗೊತ್ತಿರವ, ತಿಳುವಳಿಕೆ ಇರ್ತದ. ನಾ ಕೊಟ್ಟಿದ್ದು ವಾಪಸ್ ಹೆಂಗೆ ಕೊಡ್ಬೇಕು ಅನ್ನೋದಂತ ನಾವು ತಿಳ್ಕೊಂಡಿರ್ತೀವಿ. ಅವ್ರು ಹೆಂಗಿರ್ತಾರ ಅನ್ನೋದು ನಮ್ಗೇನು ಗೊತ್ತು. ಇವ ಮೊನ್ನೆ ನಾ ಇಸ್ಕೊಂಡಿದ್ನೆಲ್ಲ ಸುಂದ್ರಿ ತೊಳೆದಾಕಿ ಕೊಟ್ಟಿನವ ಯವ್ವ. ನಾ ನಿನಗೆ ಅಂದೇನು? ಸುಮ್ಮನೆ ಎದಕ್ಕೆ ಅಡ್ಡ ಬರ್ತೀರಿ? ಸುಮ್ಮನೆ ರೇವ ಆಕಿ ಯಾರೋ ಏನೋ ಅನ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ರಿ ಕಾಕು, ತಾ ತೊಳೆದು ಕೊಟ್ಟಾಳ, ನಾ ಏನು ಅಂದಿನೇನು? ಈಗ ತೊಳೆದು ಕೊಟ್ಟಿನಿ ಅಂತೇಳಿ ತೋರಿಸ್ಕೊಡಕ್ಕೆ ಹಂಗ ನನಗಿಂತವು ಇಷ್ಟ ಆಗಂಗಿಲ್ಲವ ತೋರಿಸ್ಕೊಳ್ಳೋದು. ಯಾಕೆ ಅಸ್ಮಿಂದ್ರಿ ಇವತ್ತು ಬಂದಾಗಿಂದ ಎಷ್ಟು ಹುರ್ಕೋತ ಬಂದಿಯಲ್ಲ? ಯಾಕೆ ಒಂದಿನಾರ ಒಂದು ಸ್ವಲ್ಪ ನಕ್ಕೋತ ಬಾರವ ಯವ್ವ ಭಜನೆಗೆ. ನಾನು ಎಲ್ಲ ನಕ್ಕೋತಾನೆ ಬರ್ಬೇಕಂತ ಮಾಡ್ತೀನಿ ರೀ ಮಾಮಿ. ಇಂಥವ್ರು ಇರೋದ್ರಿಂದ ನನಗೆ ನಗಲಿಕ್ಕೆ ಬಿಡಂಗಿಲ್ರಿ ಇವರು. ಹೋಗ್ಲಿ ಬಿಡವ ಯವ್ವ, ಸುಂದ್ರಿದ ಮುಗಿಲಾರ ಕತಿ ಅದ ಅದು. ತಗೋರಿ ಇನ್ನೊಂದು ಹಾಡು ತಗೋರಿ, ಬಡ ಬಡ ಹೋಗಮಂತ ಮನೆಗೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಥರವಲ್ಲ ಮುಂದೆ ಬಾಹೋದಲ್ಲ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ. ಆಶಾ ಕ್ಲೇಶ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹುದೇನು ಅಲ್ಲಿ ಹೋದೇನು. ದೋಷನಾಶಿ ಕೃಷ್ಣವೇಣಿ ಗಂಗೆ ಗೋದಾವರಿ ಭವ ನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ. ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಏಸು ಬಾರಿ ಮಾಡಿದರು ಫಲವೇನು ಈ ಛಲವೇನು. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ. ಅಂದಿಗೂ ಇಂದಿಗೂ ಒಮ್ಮೆ ಶ್ರೀ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನದಣಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂಧ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡೆ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಹಿಂದೂ ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕ್ಕು
ಮುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು 100 ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆರೆಯ ಮಾಡಿದಿ ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ ಗಿರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಗಾರುಡಿಯ ಮಾತಾ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಸಾರಾಮೃತವನುಂಡು ಸುಖಿಸೋ ಲಂಡ ಜೀವವೇ ಎಲೆ ಭಂಡ ಜೀವವೇ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಹೆಂಗನಿಸ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನನಗಾಗಿದ್ದ ಅನುಭವ ನಿಮ್ಮ ಮಂಡಳಿಯೊಳಗೂ ಆಗಿರ್ತದಿಲ್ರಿ ಯಾರಿಗಾರ ಅಂಥವ್ರು ನಿಮ್ಮ ಭಜನಾ ಮಂಡಳಿಗೆಲ್ಲ ಶೇರ್ ಮಾಡಿರಿ ಈ ವಿಡಿಯೋನ. ಹಾಗೆ ಬಾಜು ಇರೋ ಗಂಟಿ ಟಣ್ ಅಂತ ಪಾರಿಸ್ರಿ, ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಾವು ಹಾಡಿದ್ದ ಹಾಡೊಳಗೆ ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.